ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಯಾರ ಪ್ರಾಣ ಯಾವ ಸಂದರ್ಭದಲ್ಲಿ ಹೇಗೆ ಹೋಗಿಬಿಡುತ್ತೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಅಮಾಯಕ ಕುಟುಂಬಗಳು, ಕೂಲಿ ನಾಲಿ ಮಾಡಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಂಥ ಕುಟುಂಬಗಳು. ಯಾವುದೋ ಒಬ್ಬ ಆರಾಮಿ ತಾರ್ ಗಾಡಿಯನ್ನು ತೆಗೆದುಕೊಂಡು ಬರ್ತಾನೆ. ಹಿಂಬದಿಯಿಂದ ಅವರು ಹೋಗ್ತಾ ಇರುವಂಥ ಆಟೋಗೆ ಡಿಕ್ಕಿ ಹೊಡಿತಾನೆ. ಮುಂದ್ಗಡೆ ಹೋಗ್ತಾ ಇದ್ದಂಥ ಒಂದು ಕ್ಯಾಂಡರ್ಗೆ ಆ ಒಂದು ಆಟೋ ಹೋಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಈ ಎರಡು ದೈತ್ಯ ವಾಹನಗಳ ನಡುವೆ ಸಿಲುಕಿಕೊಂಡಂತಹ ಈ ಒಂದು ಆಟೋ, ಆ ಆಟೋದಲ್ಲಿ ಇದ್ದಂಥ 5 ಜನರ ಪ್ರಾಣವನ್ನು ತೆಗೆದುಕೊಂಡು ಬಿಡುತ್ತೆ. ಎಂಥವರಿಗೂ ಕೂಡ ಒಂದು ಕ್ಷಣ ನೋವನ್ನು ತರಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಮಾಡಿದಂಥ ತಪ್ಪಿಗೆ ಇನ್ಯಾರೋ ಬಲಿ ಆದಂತಹ ದುರಂತ ಇದೀಗ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿಬಿಟ್ಟಿದೆ. ಈ ಒಂದು ಸ್ಟೋರಿನ ಕೇಳಿಬಿಟ್ರೆ ಪಾಪ ಆಗಬಾರ್ದಿತ್ತು. ಎಂಥ ಬಡ ಕುಟುಂಬಗಳು ಇವು. ದುಡಿದುಕೊಂಡು ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಂಥ ಕುಟುಂಬಕ್ಕೆ ಈಗ ಆಗಬಿಟ್ರೆ ಮುಂದೆ ಏನು ಆ ಒಂದು ಕುಟುಂಬ, ಆ ಕುಟುಂಬದ ಪರಿಸ್ಥಿತಿ ಏನು, ಇವರನ್ನೇ ನಂಬಿಕೊಂಡಿರುವಂಥ ಮಕ್ಕಳ ಬದುಕು ಹೇಗೆ ಎನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ಹುಟ್ಟುಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ನೀವು ಕೂಡ ವಾಹನವನ್ನು ಚಾಲನೆ ಮಾಡ್ತಾ ಇರ್ತೀರಿ. ಆ ಒಂದು NH ಆಗಿರ್ಬೋದು, ಸಾಮಾನ್ಯವಾದಂಥ ರಸ್ತೆಗಳಲ್ಲಾಗಿರ್ಬೋದು ಹೋಗ್ತಾ ಇರ್ತೀರಿ. ನೀವೆಲ್ಲ ನಿಮ್ಮ ಪಾಡಿಗೆ ಜಾಗರೂಕರಾಗಿ ಹೋಗ್ತಾ ಇರ್ತೀರಿ. ಆದರೆ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಪ್ರಾಣವೂ ಕೂಡ ಬಲಿ ಆಗಬಹುದು. ಈಗ ಇಂಥದ್ದೇ ಒಂದು ದುರಂತ ನಮ್ಮ ರಾಜ್ಯದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಈ ಕುರಿತಾಗಿ ಒಂದಿಷ್ಟು ವರದಿಯನ್ನು ಗಮನಿಸ್ತಾ ಹೋಗೋಣ. ಇದು ನಿಮಗೆ ಒಂದು ಕಡೆ ಪಾಠವೂ ಕೂಡ ಆಗಬಹುದು, ಅಥವಾ ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯೂ ಕೂಡ ಈ ಒಂದು ವಿಡಿಯೋ ಆಗಬಹುದು. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಹಳೆ NH7 ಸುಂಕಮ್ಮನ ದೇವಸ್ಥಾನದ ಹಾಗೂ ಗಂಗೋತ್ರಿ ಪೆಟ್ರೋಲ್ ಬಂಕ್ ಬಳಿ ಭಾನುವಾರ ಮಧ್ಯಾಹ್ನ ಭೀಕರ ಸರಣಿ ಅಪಘಾತ ಸಂಭವಿಸಿಬಿಡುತ್ತೆ. ಮಿತಿ ಮೀರಿದ ವೇಗ ಮತ್ತು ಅಜಾಗರೂಕತೆಯ ಚಾಲನೆ ಇಂದು 5 ಜನ ಅಮಾಯಕ ಕೂಲಿ ಕಾರ್ಮಿಕರ ಸ್ಥಳದಲ್ಲಿಯೇ ಬಲಿ ತೆಗೆದುಕೊಂಡು ಬಿಟ್ಟಿದೆ. ಹೆದ್ದಾರಿಯ ರಸ್ತೆಯುದ್ದಕ್ಕೂ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶವಗಳು, ಕಿರುಚಾಡುತ್ತಿದ್ದ ಗಾಯಾಳುಗಳ ಆಕ್ರಂದನ ಸ್ಥಳೀಯರನ್ನು ಕಣ್ಣೀರು ಹಾಕಿಸುವಂತೆ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಘಟನೆ ನಡೆದಿದ್ದು ಹೇಗೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಪೇರೆಸಂದ್ರದಿಂದ ಬಾಗೇಪಲ್ಲಿ ಕಡೆಗೆ ಅತಿ ವೇಗವಾಗಿ ಧಾವಿಸುತ್ತಿದ್ದ ಮಹೇಂದ್ರ ತಾರ್ ಕಾರು ತನ್ನ ಮುಂಭಾಗದಲ್ಲಿ ಚಲಿಸುತ್ತಿದ್ದಂಥ ಅಪೆ ಪ್ಯಾಸೆಂಜರ್ ಆಟೋಗೆ ನಿಯಂತ್ರಣ ತಪ್ಪಿ ಭೀಕರವಾಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಒಂದು ತಾರ್ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಚಾಲಕನ ನಿಯಂತ್ರಣ ಸಂಪೂರ್ಣವಾಗಿ ಕೈತಪ್ಪಿ ಬಿಡುತ್ತೆ. ಆಟೋ ರಸ್ತೆ ಬದಿಯಲ್ಲಿ ಬಂದು ನಿಂತಿದ್ದಂತಹ ಕಂಟೈನರ್ ಲಾರಿಗೆ ಅತ್ಯಂತ ವೇಗವಾಗಿ ಹಿಂದಿನಿಂದ ಡಿಕ್ಕಿ ಹೊಡೆದು ಬಿಡುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಅಪ್ಪಚ್ಚಿ ಹಾಗೆ ಹೋಗಿಬಿಡುತ್ತೆ, ಅಥವಾ ನಜ್ಜುಗುಜ್ಜಾಗಿ ಹೋಗಿಬಿಡುತ್ತೆ. ಲಾರಿ ಮತ್ತು ಕಾರಿನ ಮಧ್ಯೆ ಸಿಲುಕಿಕೊಂಡಿರುವಂತಹ ಪ್ಯಾಸೆಂಜರ್ ಆಟೋ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಬಿಡುತ್ತೆ. ಒಳಗೆ ಕುಳಿತಿದ್ದಂತಹ ಪ್ರಯಾಣಿಕರು ಹೊರಗೆ ಬರದಾಗದೇ ಇರುವಂತಹ ಸ್ಥಿತಿಯಲ್ಲಿ ಸಿಲುಕಿಕೊಂಡು ಬಿಡ್ತಾರೆ. ಅನೇಕರು ಆ ಸ್ಥಳದಲ್ಲಿ ಆ ಒಂದು ರಭಸಕ್ಕೆ ಅಥವಾ ಆ ಒಂದು ಅಪಘಾತಕ್ಕೆ ಸ್ಥಳದಲ್ಲಿಯೇ ಸಾವನ್ನಪ್ಪಿ ಬಿಡ್ತಾರೆ. ಆಟೋದಲ್ಲಿ 8 ಜನರು ಇರ್ತಾರೆ. 8 ಜನರು ಪೈಕಿ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು. ತಮ್ಮ ಗ್ರಾಮದ ಕಡೆಗೆ ಹೊರಟಿರುವಂತವರು ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದಂತಹ ಆಟೋದ ಹಿಂಬದಿಗೆ ಬಂದಂತಹ ಈ ಒಂದು ತಾರ್ ಮಹೇಂದ್ರ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಮುಂದ್ಗಡೆ ನಿಂತಿದ್ದಂತಹ ಒಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಅದಾದ ಬಳಿಕ ಈ 2ರ ನಡುವೆ ಸಿಲುಕಿಕೊಂಡಿರುವಂತಹ ಈ ಒಂದು ಆಟೋದಲ್ಲಿರುವಂತಹ 5 ಜನರು ಸಾವನ್ನಪ್ಪಿ ಬಿಡ್ತಾರೆ. ಎಂಥವರಿಗೂ ಕೂಡ ಒಂದು ಕ್ಷಣ ಇದು ಕಣ್ಣೀರನ್ನ ತರಿಸಿಬಿಡುತ್ತೆ. ಸ್ನೇಹಿತರೆ, ಇವರೆಲ್ಲರೂ ಕೂಡ ಪ್ರತಿದಿನದಂತೆ ಬೆಳಗ್ಗೆ ಕೂಲಿ ಕೆಲಸ ಮುಗಿಸ್ಕೊಂಡು ತಮ್ಮ ಸ್ವಗ್ರಾಮಗಳಿಗೆ ವಾಪಸ್ ತೆರಳುತ್ತಾ ಇದ್ದಂಥವರು. ವಿಧಿಯ ಆಟಕ್ಕೆ ಸಿಲುಕಿ ಇವರ ಬದುಕು ಹಾದಿಯಲ್ಲೇ ಕೊನೆಯಾಗಿ ಬಿಟ್ಟಿದೆ. ಆಟೋ ಚಾಲಕ ಅಂಜಿನಪ್ಪ ಸೇರಿದಂತೆ 4 ಮಹಿಳಾ ಕಾರ್ಮಿಕರಾದ ಉಮಾದೇವಿ, ವಿಜಯ, ಲಕ್ಷ್ಮಮ್ಮ ಮತ್ತು ಸರೋಜಮ್ಮ ಸ್ಥಳದಲ್ಲಿಯೇ ತೀವ್ರವಾದಂತಹ ರಕ್ತಸ್ರಾವದಿಂದ ಕೊನೆ ಉಸಿರನ್ನು ಹಿಡಿದು ಬಿಟ್ಟಿದ್ದಾರೆ. ಇವರ ಎಲ್ಲರದು ಏಜು 35, 40, 45 ವಯಸ್ಸಿನವರು. ಇವರೆಲ್ಲರೂ ಕೂಡ ಇವರದೇ ಆದಂತಹ ಕುಟುಂಬ ಇದೆ. ಇವರುಗಳು ದುಡಿದುಕೊಂಡು ತಮ್ಮ ಮಕ್ಕಳನ್ನ ಸಾಕ್ತಾ ಇದ್ದಂಥವರು. ಇವರ ಮೇಲೆಯೇ ಅವಲಂಬಿತವಾದಂತಹ ಕುಟುಂಬಗಳು ಕೂಡ ಇದ್ವು. ಒಂದು ರೀತಿಯಲ್ಲಿ ಕೂಲಿ ನಾಲಿ ಮಾಡಿ ಅವತ್ತೇ ದುಡಿದು ಅವತ್ತೇ ತಿನ್ನುವಂತಹ ಕುಟುಂಬಗಳು ಇವತ್ತು ಬೀದಿಯಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾವೆ. ಇದೀಗ ಇವರ ದುಡಿಮೆಯನ್ನು ನಂಬಿಕೊಂಡು ಜೀವವನ್ನು ಮಾಡ್ತಾ ಇದ್ದಂಥವರು ಇದೀಗ ಬೀದಿಗೆ ಬಂದು ಬೀಳುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಘಟನೆ ನಡೆದ ತಕ್ಷಣ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದಂತಹ ಸಾರ್ವಜನಿಕರು ಹಾಗೂ ಸ್ಥಳೀಯ ನಿವಾಸಿಗಳು ತಕ್ಷಣವೇ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಗೆ ಹಿಡಿತಾರೆ. ಆಟೋದೊಳಗೆ ಸಿಲುಕಿದ್ದ ಗಾಯಾಳುಗಳನ್ನ ಹಾಗೂ ಮೃತದೇಹಗಳನ್ನ ಹರಸಾಹಸ ಪಟ್ಟು ಹೊರತೆಗೆಯಲು ಮುಂದಾಗಿ ಬಿಡ್ತಾರೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಉಳಿದ 3ರನ್ನು ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಸದ್ಯ ಅವರಿಗೆ ತುರ್ತು ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸ್ಥಳಕ್ಕೆ SP ಭೇಟಿ ಹಾಗೂ ಪೊಲೀಸರ ಕ್ರಮಗಳು ಇದೀಗ ಜರುಗಿಸ್ತೀವಿ ಅನ್ನುವಂತಹ
ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ದುರಂತದ ಮಾಹಿತಿ ತಿಳಿಯುತ್ತಿದ್ದಂತೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಟ್ರಾಫಿಕ್ ದಟ್ಟಣೆಯನ್ನ ನಿಯಂತ್ರಣ ತೆಗೆದುಕೊಳ್ತಾರೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಖುದ್ದಾಗಿ ಭೇಟಿಯನ್ನ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲನೆ ಕೂಡ ಮಾಡ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಡ ಕುಟುಂಬಗಳ ಆಧಾರವಾಗಿದ್ದ ಜೀವಗಳು ರಸ್ತೆ ಅಪಘಾತಕ್ಕೆ ಬಲಿಯಾಗಿ ಬಿಟ್ಟಿದ್ದಾವೆ. ಇಡೀ ಜಿಲ್ಲೆಯಲ್ಲಿಯೇ ತೀವ್ರ ಶೋಕವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ನೀವು ಕೂಡ ಆರಂಭದಲ್ಲಿ ಕೆಲವೊಂದು ದೃಶ್ಯವನ್ನು ಕೂಡ ಗಮನಿಸಬಿಟ್ರೆ ಒಂದು NH ಅಲ್ಲಿ ಈ ರೀತಿಯಾಗಿ ದುರಂತವೇ ನಡೆದು ಹೋಗಿಬಿಟ್ಟಿದ್ದಾವೆ. ಈ ಮುಂದುಗಡೆ ನಿಂತಿರುವಂತಹ ಕ್ಯಾಂಟರ್ ಗುಜರಾತ್ ಮೂಲದ್ದು ಅಂತ ಹೇಳಲಾಗ್ತಾ ಇದೆ. GT 08 AU 0824 ನಂಬರ್ನ ಒಂದು ಕ್ಯಾಂಟರ್ ಗಾಡಿ. ಈ ಒಂದು ಕ್ಯಾಂಟರ್ ಗಾಡಿ ರೆಸ್ಟ್ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ಮುಂದುಗಡೆ ಬಹುತೇಕ ಈ ಒಂದು ರಸ್ತೆ ಪಕ್ಕದಲ್ಲಿ ವಾಹನಗಳನ್ನು ಹಾಕೊಂಡು ಕೆಲವೊಂದಿಷ್ಟು ಡ್ರೈವರ್ಗಳು ನಿದ್ದೆಗಳನ್ನು ಮಾಡ್ತಾ ಇರ್ತಾರೆ. ಬಹುತೇಕ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಆ ವ್ಯಕ್ತಿ ಮಲಗಿಕೊಂಡಿದ್ನೋ ಅಥವಾ ಕೂತ್ಕೊಂಡಿದ್ನೋ ಅದು ಯಾವುದು ಕೂಡ ಗೊತ್ತಿಲ್ಲದಂಥ ವಿಚಾರ. ಬದಲಿಗೆ ಇಂತಹದ್ದೊಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಈ ದುರಂತದಲ್ಲಿ ಅಮಾಯಕ ಕುಟುಂಬ ಬಲಿಯಾಗಿಬಿಟ್ಟಿದೆ. ಅಮಾಯಕರು ಬಲಿಯಾಗಿಬಿಟ್ಟಿದ್ದಾರೆ. ಒಂದು ಈ ಅಮಾಯಕ ಕುಟುಂಬಗಳಿಗೆ ಅಥವಾ ಈ ಅಮಾಯಕ ಕುಟುಂಬದ ಮುಂದೆ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಒಂದು ಕಡೆ ಲಾರಿ, ಇನ್ನೊಂದು ಕಡೆ KA 03 NR 9970 ಅನ್ನುವಂತಹ ಮಹೇಂದ್ರ ತಾರ್ ಗಾಡಿ. ಈ ಎರಡರ ನಡುವೆ ಆಟೋ ಸಿಲುಕಿ ಅಪ್ಪಚ್ಚಿಯಾಗಿ ಅಮಾಯಕರು ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಅಂತದ್ದೇನಾದ್ರೂ ಮುಂದಿನ ದಿನದಲ್ಲಿ ಘೋಷಣೆ ಆಗುತ್ತಾ ಅಥವಾ ಈಗಾದ್ರೂ ಘೋಷಣೆ ಆಗುತ್ತಾ ಎಂಬ ಒಂದು ಪ್ರಶ್ನೆ ಸಂದರ್ಭಕ್ಕೆ ಹುಟ್ಟಿಕೊಳ್ಳುತ್ತೆ. ಬಹುತೇಕ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ, ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳು ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಂಥವರು ಹಂಗಾಮಿ ಮುಖ್ಯಮಂತ್ರಿ ಆಗಿದ್ದಾರೆ. DK ಶಿವಕುಮಾರ್ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನೇನು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕೃತವಾಗಿ ಆಡಳಿತವನ್ನು ನಡೆಸಬೇಕು ಅಥವಾ ಒಂದು ಸಚಿವ ಸಂಪುಟವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಈಗೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ಮಧ್ಯೆ ಈ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ ಅಥವಾ ಮುಖ್ಯಮಂತ್ರಿ ನಿಧಿಯಿಂದ ಒಂದಿಷ್ಟು ಹಣ ದೊರೆಯುತ್ತಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಯಾಕೆ ಅಂತಂದ್ರೆ ಕೂಲಿ ಕಾರ್ಮಿಕರು, ಅವರಿಗೆ ಸರ್ಕಾರ ಒಂದಿಷ್ಟು ನೆರವನ್ನು ನೀಡಲೇಬೇಕಾಗತ್ತೆ. ಯಾರೋ ಮಾಡಿದ ತಪ್ಪು ಇನ್ನೇನೋ ಇರಬಹುದು, ಆದರೆ ಅಮಾಯಕ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇವರನ್ನೇ ನಂಬಿದಂಥ ಕುಟುಂಬ ಬೀದಿಗೆ ಬಂದು ನಿಂತು ಬಿಟ್ಟಿದೆ. ಆ ಬೀದಿಗೆ ಬಂದು ಅವರ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆ ಅವರಲ್ಲಿ ಹುಟ್ಕೊಳ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕಣ್ಣೀರನ್ನ ಒರೆಸಬೇಕಾಗಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಕೆಲಸವೂ ಕೂಡ ಆಗಿದೆ. ಹಾಗಾಗಿ ಒಂದಿಷ್ಟು ಪರಿಹಾರವನ್ನು ಅವರಿಗೆ ಘೋಷಣೆ ಮಾಡಿ ಅವರ ಮುಂದಿನ ಜೀವನಕ್ಕೆ ಒಂದಿಷ್ಟು ಅಲ್ಪ ಸ್ವಲ್ಪ ಹೆಲ್ಪ್ ಆಗಬಹುದು. ಆ ಕಾರಣಕ್ಕಾಗಿ ಒಂದಿಷ್ಟು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಯಾರು ಹೇಗೆ ಬೇಕಾದರೂ ಸಾವನ್ನಪ್ಪಬಹುದು ಅಂತೇಳಿ. ನಮ್ಮ ಪಾಡಿಗೆ ನಾವು ಇದ್ದೀವಿ ಅಂದ್ರೂ ಕೂಡ ಈ ರೀತಿಯಾದಂಥ ದುರಂತಗಳು ನಮ್ಮನ್ನ ಅಟ್ಯಾಕ್ ಮಾಡಿಕೊಂಡು ಬಿಡ್ತವೆ. ಈ ಸಂದರ್ಭದಲ್ಲಿ ನಾವು ಸಾವನ್ನಪ್ಪಿ ಬಿಡಬಹುದು. ಈ ರೀತಿಯಾಗಿ ದುರಂತಗಳು ಸಂಭವಿಸಿ ಪ್ರಾಣವನ್ನು ಕಳೆದುಕೊಳ್ಳುವಂತ ಸನ್ನಿವೇಶಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಆದ್ರೆ ಅದೇನೇ ಇರಲಿ, ಹಾಗಂತೇಳಿ ವೇಗವಾಗಿ ಗಾಡಿ ಓಡಿಸಿ ಅಥವಾ ಇನ್ನೇನೋ ಮಾಡಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ಎಚ್ಚರಿಕೆಯಿಂದ ಈ ಒಂದು ವಾಹನವನ್ನ ಚಾಲನೆ ಮಾಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈ ಒಂದು ದುರಂತದ ಕುರಿತು, ಈ ಒಂದು ಅಮಾಯಕ ಕುಟುಂಬಗಳು ಅಥವಾ ಅಮಾಯಕರ ಸಾವಿನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.